ಎಸಿತೀನಮ್ಮ ಇದೆಲ್ಲ ಅಮ್ಮ ಎಸಿತೀರಾ ಇದೆಲ್ಲ ಬರುತ್ತಾ ಬರಲ್ಲ ಅಂತ ಗೊತ್ತಿಲ್ಲ ಬಟ್ ಪ್ರೆಸ್ ಮಾಡೋದು ಮಾತ್ರ ಮಾಡ್ತೀವಿ ಆಯಿತು ಎಲ್ಲ ಎಷ್ಟೈತೆ ಮತ್ತೆ ಹಂಗೆ ಇನ್ನೊಂದು ಸತಿನಾ ಅಂಟು ಕಥೆ ಐತೆ ಗೈಸ್ ಗುಡ್ ಮಾರ್ನಿಂಗ್ ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಕಾಲೇಜ್ ಹತ್ರ ಹೊರಡ್ತಿದ್ದೆ. ಗಾಡಿ ಇನ್ನೂ ಈಚೆ ಆಗಿಲ್ಲ, ಈಚೆಲ್ಲ ಹಾಕ್ಬಿಟ್ಟು ಹೋಗ್ಬೇಕು. ಮಮ್ಮಿ ರೊಟ್ಟಿ ಹಾಕಿದ್ರು ತಿನ್ಕೊಂಡು ಹೋಗ್ತಾ ಇದ್ದೀನಿ. ಅವರು ತಿಂಡಿ ಮಾಡ್ತಾವ್ರೆ, ಒಬ್ಬರು ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾವ್ರೆ, ಇನ್ನೊಬ್ರು ತಿಂಡಿ ಮಾಡ್ತಾವ್ರೆ, ಒಬ್ಬರು ಫುಲ್ಲು ಡೀಪಾಗಿ ನಿದ್ದೆ ಹೊಡಿತಾವ್ರೆ. ಸೊ ನಾನು ಇವಾಗ ಶೂ ಎಲ್ಲ ಹಾಕ್ಕೊಂಡು ಗಾಡಿ ಈಚೆ ಹಾಕ್ಬಿಟ್ಟು ಕಾಲೇಜ್ ಹತ್ರ ಹೊರಡಿ ಆಲೇ ಬೆಳಿಗ್ಗೆನೇ ಮಳೆ ಬರೋಂಗೆ ಆಗೋಯ್ತು. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ಬಿಟ್ಟು ನೋಡಿದ್ರೆ ಫುಲ್ ಹೆಂಗೆ ಅಂದರೆ ಹಿಂಗೈತೆ. ಇವತ್ತು ಕ್ಲೀನಿಂಗ್ ಮಾಡ್ತಾವ್ರೆ ಎಲ್ಲ ಹಿಂಗಾಗ್ಬಿಟ್ಟಿದೆ. ಎಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡ್ತಾವ್ರೆ ಮಮ್ಮಿ. ಎಲ್ಲ ಐಟಮ್ಸ್ನೆಲ್ಲ ತೆಗೆದು ಎಲ್ಲ ಕೇಳ್ದು ಹಾಕ್ಬಿಟ್ಟವ್ರೆ ಅದಾಗಿ. ಏನು ಫುಲ್ ಈ ಮಟ್ಟ ಕ್ಲೀನಿಂಗು? ಹಾಂ, ಈ ಮಟ್ಟ ಕ್ಲೀನಿಂಗು ಅವತ್ತಿಂದ ಮಾಡಬೇಕು ಅಂತ ಇದ್ರಲ್ಲ. ನಮ್ಮ ಅಕ್ಕ ಏನೋ ಮಾಡ್ಕೊಂಡು ತಿಂತಾವ್ರೆ. ಇವಾಗ ಊಟ ಮಾಡ್ತಾ ಇರಂಗಿದೆಯಾ? 5 ಗಂಟೆಯಲ್ಲಿ ಮಮ್ಮಿಗೆ ವೇಟ್ ಮಾಡಿ ಇಷ್ಟೊತ್ತಾಯ್ತು. ಎಸಿತೀನಮ್ಮ ಇದೆಲ್ಲ ಅಮ್ಮ ಎಸಿತೀರಾ ಇದೆಲ್ಲ? ಬರೀ ಚೀಲನೇನಾ? ಹಾಂ, ಈ ರ್ಯಾಕ್ಸಲ್ಲಿ ಇತ್ತ ಇಷ್ಟೊಂದು? ಒಂದು ರ್ಯಾಕ್ಸಲ್ಲಿ ಏನು ಮಾಡೋಂಗಿಲ್ಲ. ಬರೀ ಯಾವಾಗಲೂ ಏನೇಂತ್ರದ್ದು ಎಲ್ಲ ಒಂದು ಸೈಡ್ಗೆ ಹೋಗ್ಬಿಟ್ಟು ಎಲ್ಲ ಫುಲ್ಲು ಓವರಾಗಿ ಗಲೀಜು ತುಂಬ್ಕೊಂಬಿಟ್ಟೈತೆ ಮನೆಯಲ್ಲಿ. ಇವರೇ ಅರ್ಧ ಮಾಡಿರೋದು. ನೀನೇ ಚೀಲ ಅದೆಲ್ಲ ತೆಗಿಯೋದು. ನಾನೇ ಅಷ್ಟು ಕ್ಲೀನಾಗಿ ಒಂದು ರ್ಯಾಕ್ಸಲ್ಲಿ ಇಟ್ಟಿರೋದಷ್ಟು. ಇವತ್ತು ಹೇಳಿಲ್ಲ ಅಂದ್ರೂ ಆಗೋದೆಲ್ಲ ನನ್ನ ಮೇಲೆ ಹೇಳ್ತಾವ್ರೆ. ನಾನೇನು ಹೋಗ್ಬಿಟ್ಟು ಚೀಲ ತಂದೆ. ನಾನು ಎಂತಕ್ಕೆ ಚೀಲ ತಂದಿಡೋಣ? ಆಯ್ತಪ್ಪ, ಪ್ರತಿ ತಿಂಗಳು ಸೊಸೈಟಿಗೆ ಹೋಗೋದೆ ಅಂತ. ಸೊಸೈಟಿಗೆ ನಾನು ಹೋಯ್ತೀನಿ, ಚೀಲ ತಂದಿಡ್ತೀನ ನಾನು? ಬಿಡಾಯ್ತು, ನನ್ನೇ ತಪ್ಪು. ಕೇಳಿದ್ನಲ್ಲ ನನ್ನ ತಪ್ಪು. ನಾನು ಹಾಂ ಚೀಲ ತಂದು ಐಟಮ್ ಚೀಲ ಬಂದಿದ್ನ ಹಾಕ್ಬೇಕು. ಎಲ್ಲ ಇಟ್ಕೊಂಡ್ರೆ ಹಂಗೇನೆ ಕಸ ಆಗೋಯ್ತದೆ. ಕಸ ಅಲ್ಲ, ಅದು ಜನದ ಜಾತ್ರೆ. ಎಲ್ಲ ಏನು ಎಲ್ಲ ಕ್ಲೀನ್ ಬಾಯ್ಲಿ ಹೊರ್ಯೋ ಬಾಯ್ಲಿ. ಫುಲ್ಲೆಲ್ಲ ಸ್ಟ್ಯಾಂಡ್ ಎಲ್ಲ ತೆಗ್ದವ್ರೆ ಅಂದರೆ ಪಕ್ಕ ಈ ಕಡೆ ರೂಮ್ ಒಳಗಡೆ ಎಲ್ಲ ತುಂಬ್ತಾವ್ರೆ ಅನಿಸ್ತದೆ. ಏನಾರು ಮಾಡಲಿ, ನಾನೇನಾರು ಹೇಳ್ಬಿಟ್ರೆ ಇವಾಗ ಅಷ್ಟೇ ಅದು ಕತೆ. ಬೈದೇ ಬಿಡ್ತದೆ ನಮ್ಮಮ್ಮ. ಓಹ್, ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಟೈಮ್ ತಿಂತವ್ರೆ. 5 ಗಂಟೆ ಆಗಿದೆ. ಇದು ಹಿಂಗೆ ಕಾಯ್ದಿದಾಗ ಏನು ಮಾಡೋದು ಗೊತ್ತಾ? ಕಾಯ್ದಿದಾಗ ಹಿಂಗೆ ಹಾಕ್ಬಿಟ್ಟು ಹೋಗ್ಬೇಕು. ಒಂದು ಚಾರ್ಜರ್ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ. ಅಲ್ಲೇನೋ ಕ್ರಿಕೆಟ್ ಹತ್ರ ಏನಾದರೂ ವೀಡಿಯೋಸ್ ಮಾಡ್ಬೋದು. ಕ್ಲೀನ್ ಮಾಡ್ತಾ ಇರಲಿ. ಸೊ ನಾನು ಆಮೇಲೆ ಬರ್ತೀನಿ. ಫುಲ್ ಮಳೆ ಬರೋ ಥರ ಆಗ್ಬಿಟ್ಟೈತೆ, ಬಟ್ ಬರೋಲ್ಲ. ಸೋನೆ ಬರ್ತಿದ್ದು ನಾನು ಬರಬೇಕಾದ್ರೇ. ಏನು ಮಳೆಗಿಳೆ ಬರೋಲ್ಲ ಅನ್ಸ್ತದೆ, ಬರೀ ಸೋನೆ ಬರೋಂಗೆ ಆಗೈತೆ ಅಷ್ಟೇ. ನಾನು ಬರ್ಬೇಕಾದ್ರೆ ಬರ್ತಿತ್ತು, ಗಾಡಿಯೆಲ್ಲ ನೆನಿತ್ತು ಸ್ವಲ್ಪ, ಬಟ್ ಮಳೆ ಏನು ಬರೋಲ್ಲ ಇವತ್ತು. ಬರೀ ಮೋಡ ಮಾತ್ರ ಮುಚ್ಕೊಂಬಿಟ್ಟೈತೆ ಅಷ್ಟೇ. ಇವಾಗ ಇಷ್ಟೊತ್ತು ಡಿಸ್ಕಷನ್ ಆದಮೇಲೆ ಇವಾಗ ಆಡೋಕ್ಕೆ ಅಂತ ಬಂದು ನಂಬರ್ ಹಾಕ್ತಾವನೆ. ಅದೇ ನಂಬರ್ ಹಾಕ್ತಾನೋ ಇಲ್ಲ ಅಂದರೆ ಬರೀ ಫ್ರಾಡೇ ಮಾಡಿರ್ತಾನೆ. ಅರ್ಧ ನಂಬರ್ ಹಾಕಲ್ಲ, ಬರೀ ಮೋಸದ ನಂಬರೇ ಹಾಕಿರ್ತಾನೆ. ಒಂದು ದಿವಸನೂ ನಾನು ಮುಟ್ದಾಗ 1 ನಂಬರ್ ಅಂತ ಬಂದೇ ಇಲ್ಲ, ಬರೀ ಫ್ರಾಡ್ ನಂಬರೇ ಹಾಕಿರ್ತಾನೆ. ಬಾರೋ ಹಾಕಾಯ್ತು ಬಿಟ್ಟಿದ್ದಿಂದ. ಎಷ್ಟೋ ಅದೇ ಹುಡುಗ ಹೇಳಿದ್ಯಾ? ಸೆಂಟ್ರದ್ ನಂದು ಸ್ಪೀಡ್ ಬಾಲಿಂಗ್ ಏನು ಹಾಕಲ್ಲ. ಆಡು ಬಾರ ಬಾಲ್ ಹಾಕು. ಇಲ್ಲಿಗೆ ಎದ್ರಕೊಂಡು ಆಡೋದು ಹೋಗಲ್ಲ. ಈ ಮಂತಕ್ಕೆ ಹೋಗೋ ಹುಡ್ಗನ್ ಕೊಡು, ಅವನೇ ಆಡ್ತಾನೆ. ಕೊಡು ಬಾ, ಬ್ಯಾಟ್ ಕೊಡು. ಬ್ಯಾಟ್ ನೀಡೋದು ಕೊಡ್ಲಾ ಫಸ್ಟ್. ನಾನೆಲ್ಲ ಸೈಡ್ಗೆ ಏನು ಹೇಳ್ದ ನೀನು? ಕರೆಕ್ಟಾಗಿ ಹೇಳ್ತಕ್ಕಂಡ ನೋಡ್ದಲಾ ನೀನು? ನಿಜ ಹೇಳ ನೋಡ್ದ? ಫುಲ್ಲೆಲ್ಲ ಆಡಿ ಎಲ್ಲ ಆದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಏನು ಕಾಣ್ತಾನೆ ಅಪ್ಪಾಜಿ ನೀನು? ವಯಸ್ಸು ಬರೋ ಅಷ್ಟರಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರೆ.
ಬರೋ ಅಷ್ಟಲ್ಲಿ ಫುಲ್ ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ 1 ಅವರ್ ಆಟ ಆಡ್ಕೊಂಡ್ಬಂದೆ. ಮಾಡ್ತೀವಿ ಇವಾಗ ಸಂಜೆ ಒಟ್ಟಿಗೆ ರೋಲ್ ಮಾಡ್ಕೊತೀನಿ. ಸಂಜೆ ಓಕೆ. ಹಾಲು ತರಬೇಕು, ಹೋಗ್ಬಿಟ್ಟು ಹಾಲು ತೊಗೊಂಬರ್ತೀನಿ. ನಾನು ಬರೋಷ್ಟರಲ್ಲಿ ಎಲ್ಲಾದರೂ ನೀಟಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿಬಿಟ್ಟಿದ್ದು ನಮ್ಮಮ್ಮ ಎಲ್ಲ ತುಂಬ. ಈಗ ಗಾಡಿ ಕೊಡ್ತಾರೆ, ತಗೊಂಡೋಗಿ ಎಸೆದ್ಬಿಟ್ಟು ಹಾಲು ತರಕ್ಕೆ ಹೋಗ್ತೀನಿ. ನಮ್ಮ ಅಕ್ಕ ರೋಸ್ಟೆಡ್ ತಂದೂರಿ ಮಾಡ್ತವ್ರೆ. ಎಲ್ಲ ಫುಲ್ ಎಲ್ಲ ಸುಟ್ಟೈತೆ, ಚಾಕ ಆಗೋಯ್ತು. ಅದು ನೋಡ್ಬೇಕಿತ್ತು. ಘಾಟು, ಫುಲ್ಲು ಘಾಟು. ನಾನು ಸಂಜೆ ಕೇಳಿದ್ದು ಇವಾಗ ಮಾಡ್ತೀಯ, ಇವಾಗ ಕೇಳಿದ್ದು ಬೆಳಿಗ್ಗೆ ಮಾಡ್ತೀಯ. ಆದ್ರೆ ಒಟ್ಟಿನಲ್ಲಿ ಏನೋ ಪಲ್ಯ ಮಾಡ್ತಾರೆ. ನಾನು ಕೇಳಿದ ಪಾತ್ರ ಪಕ್ಕ ಮಾಡಿಕೊಡ್ತಾರೆ. ಸಾಕ ಹೇಳಿದ್ದೀನಿ, ನೀನು ಹೇಳಿದಾಗ ನೀನು ಹೇಳ್ಕೊಟ್ಟಂಗೆ ಹೇಳಿದ್ದೀನಿ. ಇವೆಲ್ಲ ಬೇಡ. ಇವಾಗ ನಾನು ಕೆಲಸ ಮಾಡಿರ್ತೀನಿ, ನೀನು ನನಗೆ ಮಾಡ್ಕೊಡ್ಬೇಕು. ನೀನು ಮಾಡ್ಕೊಡ್ತೀಯಾ? ನಿಮಿಷ ಗಾಯ್ಸ್, ಚಾರ್ಜ್ ಇಲ್ಲ ಫೋನಲ್ಲಿ. ಅಪ್ಪ ನ್ಯೂಸ್ ನೋಡ್ತಾ ಐತೆ. ಮಮ್ಮಿ ಗಾಡಿ ಒಳಗಡೆ ಹಾಕ್ಬೇಕಿತ್ತು, ಗಾಡಿ ಇನ್ನೂ ಹಾಕಿಲ್ಲ. ಫೋನ್ ಚಾರ್ಜ್ ಇದೇನು ಲ್ಯಾಪ್ಟಾಪ್ ಎಲ್ಲ ಎಲ್ಲೇ ಎಸ್ಬಿಟ್ಟು ಹೋಗೋರೆ. ಬೆಡ್ಶೀಟ್ ಬಂದಿದ್ದು ಒಂದು ದಿವಸನಾದ್ರೂ ಕರೆಕ್ಟಾಗಿರಲ್ಲ, ಅದೊಂದೇ ಬೇಜಾರು. ಇಲ್ಲಿ ನ್ಯೂ ಚಪಾತಿ ಪ್ರೆಸರ್ ತಂದಿದ್ದಾರೆ ಮನೆಯಲ್ಲಿ. ಹಳೆ ಶೈಲಿಯ ಚಪಾತಿ ಪ್ರೆಸ್ಸು. ಒಬ್ಬಿಟ್ಟು ಪ್ರೆಸ್ ಮಾಡೋದು ಅನ್ಸುತ್ತೆ ಇದು. ಹಾಂ, ಇವಾಗ ಚಪಾತಿ ಹಾಕೋಕ್ಕೆ ಇಲ್ಲ, ಒಬ್ಬಿಟ್ಟಿಲ್ಲ, ಎಲ್ಲ ಒಬ್ಬಿಟ್ಟು ಖಾಲಿ. ಇದರಲ್ಲಿ ನನ್ನ ಫೇಸೇ ಕಾಣಿಸ್ತದೆ ಅನಿಸ್ತದೆ, ಅಷ್ಟು ಮಟ್ಟಕ್ಕೆ ಐತೆ. ಈಸಿಯಾ ನಮ್ಮ ಇದರಲ್ಲಿ ಚಪಾತಿ ಹಾಕೋದು? ಹಾಂ, ಇರು ಹೊಸ್ತೀನಿದ್ರು ಒಂದು ಸ್ವಲ್ಪ ಹೊಡಿಯಲಿ. ನಾನು ಹಾಕ್ತೀನಿ ಇವತ್ತು ಇದರಲ್ಲಿ. ಈಗ ನಾನೇ ಹಾಕ್ತೀನಿ ರೀ ಇವತ್ತು. ಗೊತ್ತಾಗುತ್ತೆ ಚಪಾತಿ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಇದು ಅನಿಸುತ್ತೆ ಫಿಟ್ ಮಾಡಬೇಕು. ಹಾಂ, ಫಸ್ಟ್ ಇಟ್ಟವ್ರೆ ಕ್ಲೋಸ್ ಮಾಡಿದ್ದೀನಿ. ಹೆಂಗೆ ಪ್ರೆಸ್ ಮಾಡ್ತೀನಿ, ಬರುತ್ತಾ ಬರಲ್ಲ ಅಂತ ಗೊತ್ತಿಲ್ಲ, ಬಟ್ ಪ್ರೆಸ್ ಮಾಡೋದು ಮಾತ್ರ ಮಾಡ್ತೀನಿ. ಆಯಿತು ಅನಿಸ್ತದೆ. ತೆಗಿ ಎಲ್ಲ ಎಷ್ಟೈತೆ ನಾವು ಮತ್ತೆ ಹಂಗೆ ಇದೆ. ಇನ್ನೊಂದು ಸತಿನಾ ಅಂಟು ಕಥೈತೆ. ಅದೇ ಪ್ಲಾಸ್ಟಿಕ್ ಕವರ್ ಆ ಸೀಟ್ ಹಾಕೋರೆ ಸರಿ ಹೋಯ್ತದೆ ಅನಿಸ್ತದೆ. ಇನ್ನೊಂದು ಸತಿ ಹಾಕಿ ಆ ಸೀಟ್ ಚೂರು ಸಾಕಷ್ಟೇ. ಸಾಕಾ? ಅದು ಪ್ಲಾಸ್ಟಿಕ್ ಕವರ್. ಹಪ್ಪಳ ಹೊತ್ತದ ಮಿಷಿನ್ ಮೊದಲೆಲ್ಲ ಹಪ್ಪಳ ಹೊತ್ತದ ಈಗ ಅಕ್ಕಿ ಹಪ್ಪಳಗಳು ಇದರಲ್ಲೇ. ನೋಡೋಣ ಇವಾಗ ಆಯಿತು ಅನಿಸ್ತದೆ. ಇದೆ ಗೈಸ್, ಎಲ್ಲ ಮುಗಿಸ್ತೀನಿ ಇದನ್ನ. ಗೈಸ್ ಇವಾಗ ಅದು ತುಂಬ ಕೆಲಸ ಹಿಡಿತಾ ಇದೆ, ಸೊ ಅದಕ್ಕೋಸ್ಕರ ನಾನು ಎಸ್ಕೇಪ್ ಆಗಿಬಿಟ್ಟೆ ಅಲ್ಲಿಂದ. ಇಲ್ಲಾಂದರೆ ಅದನ್ನು ಪ್ರೆಸ್ ಮಾಡೋಕ್ಕಾಯ್ತಾ ಇಲ್ಲ. ಜೋರಾಗಿ ಪ್ರೆಸ್ ಮಾಡಿದ್ರೆ ಅದೊಳ್ಳೆ ಫುಲ್ ಕಾ ಟೈಪ್ ಆಯ್ತೈತೆ. ಅದಕ್ಕೆ ಮಮ್ಮಿ ನಾನೇ ಮಾಡ್ತೀನಿ ಹೋಗಂದಲ್ಲ, ಅದಕ್ಕೆ ಅದು ಬಂದ್ಬಿಟ್ಟೆ. ಅವರು ಅಮ್ಮ ಹೇಳ್ತಾ ಇದ್ದೆ, ಮಾಮೂಲಿ ಲಟ್ಟಣಿಗೆ ಕೊಡುವಂಥ ಅದಾಗಲ್ಲ, ನೀಟಾಗಿ ಬರಲ್ಲ. ಸೊ ಅಲ್ಲಿವರೆಗೂ ಅವ್ರು ಕರೆಯೋವರೆಗೂ ರೆಸ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ಅದು ಹೋಯ್ತೀನಿ ಊಟ ಮಾಡೋಕ್ಕೆ. ಗೈಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಬಂದೆ. ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.